ಸಂಯುಕ್ತ 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 ಒಂದು ನಿಮಿಷ ಪ್ಲೀಸ್, ನಾನು ನಿನ್ನ ಹತ್ರ ಮಾತಾಡಬೇಕು. ನೋಡು, ನಾನೊಂದು ವಿಚಾರ ಹೇಳಬೇಕು ಪ್ಲೀಸ್. ನನಗೆ ಅರ್ಥ ಆಗದೆ ಇರೋ ಸಿಚುವೇಶನಿಂದ ನಮ್ಮಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ದಯವಿಟ್ಟು ಪ್ಲೀಸ್ ನಾನು ಅದನ್ನು ಕ್ಲಿಯರ್ ಮಾಡಬೇಕು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅರೆ ಸಂಯುಕ್ತ 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 ಪ್ಲೀಸ್. ನೋಡು, ನಿನಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಆದರೆ ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ. ಪ್ಲೀಸ್ ಲಿಸನ್ ಟು ಮೀ. ನೋಡಿ, ನಿಮ್ಮ ಜೊತೆ ಮಾತಾಡೋದಿರ್ಲಿ, ನಿಮ್ಮ ಮುಖ ನೋಡೋದಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಂಗೆ ಹಿಂಸೆ ಕೊಡಬೇಡಿ. ಸಂಯುಕ್ತ ಜುಲ್ಫಿ, ಓಕೆ ಓಕೆ ಐ ಆಮ್ ಸಾರಿ. ನೋಡು, ನಿನಗೆ ಹಿಂಸೆ ಅನಿಸುತ್ತೆ ಅನ್ನೋದಾದ್ರೆ ಐ ಜಸ್ಟ್ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಬಟ್ ಒಂದು ವಿಷಯ ನಾನು ಕ್ಲಾರಿಫೈ ಮಾಡಬೇಕು. ನಿಮ್ಮ ತಂದೆ ಕಿಡ್ನಾಪಿಗೆ ನಾನು ಕಾರಣ ಅಲ್ಲ. ಯಾರೋ ನನಗೆ ನಿನಗೆ ಆಗದವರು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಈ ಥರ ಪ್ಲೇ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ನಾನು ಕಂಡುಹಿಡಿತೀನಿ. ಬಟ್ ಐ ನೀಡ್ ಯು ಕೋಆಪರೇಷನ್. ನೋಡು ಸಂಯುಕ್ತ, ನನಗೆ ಪ್ರಮಾಣ ಆಣೆ ಮೇಲೆಲ್ಲ ನಂಬಿಕೆ ಇಲ್ಲ. ಇದ್ದಿದ್ರೆ ನಾನು ಪ್ರಮಾಣ ಮಾಡ್ತಾ ಇದ್ದೆ. ಹಾಗಾದ್ರೆ ನನ್ನ ಫ್ರೆಂಡ್ ಈ ಮಾತನ್ನ ಹೇಳಿದ್ರಲ್ಲ, ಅವ್ರು ಹೇಳಿದ ಮಾತು ಸುಳ್ಳ? ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಏನ್ ಲಾಭ ಇದೆ? ಅವ್ರಿಗೇನು ಲಾಭ ಇದೆ ಅಂತ ನನಗೆ ಗೊತ್ತಿಲ್ಲದೆ ಇರೋದು. ಅದೇ ನಿಜಾನೋ ಸುಳ್ಳೋ ಗೊತ್ತಾಗುತ್ತೆ. ಯು ಜಸ್ಟ್ ಟೆಲ್ ಹಿಸ್ ನೇಮ್. ನಾನು ನಿನ್ನ ಜೊತೆ ಬರ್ತೀನಿ, ನಿನ್ನ ಎದುರಿಗೆ ಅವನನ್ನು ಕೇಳ್ತೀನಿ. ಅದು ನಿಜ ಅನ್ನೋದು ಗೊತ್ತಾಗತ್ತಲ್ವಾ? ಈಗ ನಿನಗೆ ಗೊತ್ತಿರೋದು ಅರ್ಧ ಸತ್ಯ ಅಷ್ಟೇ. ಯಾಕಂದ್ರೆ ನಿನಗೆ ಅವನ ಮೇಲೆ ಇರೋ ನಂಬಿಕೆ ಇಲ್ಲ. ಯಾವ್ದೇ ಕಾರಣಕ್ಕೂ ನಂಗೆ ಹೆಸರು ಹೇಳಕ್ ಇಷ್ಟ ಇಲ್ಲ. ಅಂದ್ರೆ ನಿನಗೆ ಅವನ ಹೆಸರು ಹೇಳೋದು ಧೈರ್ಯ ಇಲ್ಲ ಅಂತ ಆಯ್ತು. ಹಾಗಿದ್ಮೇಲೆ ನೀನು ನನ್ನ ಮೇಲೆ ಆರೋಪ ಮಾಡೋದು ತಪ್ಪಲ್ವಾ? ನಮ್ಮಿಬ್ರು ಅನುಮಾನ ಕ್ಲಿಯರ್ ಆಗ್ಬೇಕಂದ್ರೆ ಅವನು ಕೇಳಲೇಬೇಕು. ನೋ ಜುಲ್ಫಿ, ನಾನು ಅವ್ರ ಹೆಸರು ಹೇಳಲ್ಲ. ನೋಡು ಸಂಯುಕ್ತ, ಇದರಲ್ಲಿ ಸಾಕಷ್ಟು ಗೊಂದಲಗಳಿದೆ. ಇಕ್ಬಾಲ್ ಅದನ್ನೇ ಹೇಳ್ತಾ ಇದ್ದಾನೆ. ಇದರಲ್ಲಿ ನನ್ನ ತಂದೆನೂ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡು ಸಂಯುಕ್ತ, ನನ್ನ ತಾಯಿ ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ಇಕ್ಬಾಲ್ ನನಗೋಸ್ಕರ ಪ್ರಾಣ ಕೊಡ್ತಾನೆ. ಅವರಿಬ್ರು ಸಾಕ್ಷಿಯಾಗಿ ಹೇಳ್ತಾ ಇದೀನಿ, ನಾನು ನಿನಗೆ ದ್ರೋಹ ಮಾಡಿಲ್ಲ. ಅಂಡ್ ನಮ್ಮಿಬ್ರನ್ನ ಯಾರು ಶತ್ರುಗಳನ್ನಾಗಿ ಮಾಡಿದಾರೋ ಅವ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮಾತನ್ನು ತೆಗೆದುಹಾಕಕ್ಕಾಗಲ್ಲ. ಐ ನೋ ಯೋರ್ ಹಾರ್ಟ್. ಆದರೆ ಒಂದೊಂದ್ಸಲ ನನ್ನ ಬುದ್ಧಿನೇ ಕೈ ಕೊಟ್ಬಿಡುತ್ತೆ. ಯಾವ್ದು ಸುಳ್ಳು ಯಾವ್ದು ನಿಜ ಅಂತಲೇ ಗೊತ್ತಾಗಲ್ಲ. ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಚೇಂಜ್ ಯುವರ್ ಆ್ಯಟಿಟ್ಯೂಡ್. ನನ್ನನ್ನು ನಂಬಿದ್ರೆ ಅರ್ಧಂಬರ್ಧ ನಂಬೇಡ, ಪೂರ್ತಿಯಾಗಿ ನಂಬು. ಇಲ್ಲ ನಾನು ನಂಬಲೇಬೇಡ. ನೀನು ಹಿಂಸೆ ಮಾಡ್ಕೊಂಡು ನನಗೂ ಹಿಂಸೆ ಕೊಡ್ತೀಯ. ನಿಜವಾಗ್ಲೂ ಹೇಳ್ತೀನಿ, ನಿನ್ನ ಆ್ಯಟಿಟ್ಯೂಡಿಂದ ತುಂಬ ತೊಂದರೆ ಆಗಿದೆ ನಾನು. ಒಪ್ತೀನಿ ಜುಲ್ಫಿ, ನನ್ನ ಸ್ವಭಾವ ಹಾಗಿತ್ತು. ಅದೇ ಇನ್ಮೇಲೆ ನಿಮ್ಗೆ ಹಾಗೆಲ್ಲ ತೊಂದರೆ ಕೊಡಲ್ಲ. ನನ್ನ ನಂಬಿ ಪ್ಲೀಸ್. ಇದನ್ನು ನಾನು ನಂಬೇಕಾ? ಇದರ ಅವಶ್ಯಕತೆ ನನಗಿರಲಿಲ್ಲ ಸಂಯುಕ್ತ. ಆದರೆ ಈ ಪ್ರೀತಿ ಅನ್ನೋದು ಎಷ್ಟು ಪವರ್ಫುಲ್ ಅಂದರೆ ನಿನ್ನನ್ನು ಭೇಟಿ ಆಗೋ ತನಕ ಬಿಡಲಿಲ್ಲ. ಇಷ್ಟು ದಿವಸ ನಾನು ಕಳೆದಂಥ ಸ್ಲೀಪ್ಲೆಸ್ ನೈಟ್ಸು ನಿನ್ಗುಂಗಲ್ಲೇ. ನಾನು ಅಷ್ಟೆ. ಅದು ನಂಗೆ ಮಾತ್ರ ಗೊತ್ತು. ಮೇಧಾಗೂ ಗೊತ್ತು, ಇಕ್ಬಾಲ್ಗೂ ಗೊತ್ತು. ಆ್ಯಕ್ಚುಲಿ ನಮ್ಮ ಮಾಮ್ಗೂ ಗೊತ್ತು. ಜುಲ್ಫಿ, ನಂಗೆ ಕೆಲಸ ಸಿಕ್ತು. ಇಂಟರ್ವ್ಯೂಗಂತಾನೆ ಈಗ ಬಂದಿದ್ದೆ. ಹೌದಾ? ದಟ್ಸ್ ಗ್ರೇಟ್. ದೆನ್ ಯು ಓ ಮಿ ಎ ಟ್ರೀಟ್. ಶ್ಯೂರ್. ಅದೇ ಇವತ್ತು ಜಸ್ಟ್ ಕಾಫಿ, ಇನ್ನೊಂದು ದಿನ ಫುಲ್ ಅಂಡ್ ಪಾರ್ಟಿ. No problem. We shall have a romantic coffee. So, I'll take you to the best coffee shop. Okay? Bye.